ದೇವಸ್ಥಾನ ಎಲ್ಲ ಟೂರ್ ಕೊಟ್ಟಿದ್ದೀನಿ ನಿಮ್ಗೆ. ಯಾವ ತರ ಊರಲ್ಲ, ಏರಿಯಾ ಏರಿಯಾ ಊರಂದ್ರೆ ಹಳ್ಳಿ ಕಣ. 6/3/1950 ನಾನು ಹುಟ್ಟಿದಾಗಿಂದ ನೋಡಿರೋ ದೇವಸ್ಥಾನ ಅಷ್ಟೇ. 1968 ನಮ್ಮ ಏರಿಯಾ ಸೂಪರ್ ಪವರ್ಫುಲ್. ನಾವು ಮಕ್ಕಳು ನಾವೇನ್ ಮಾಡ್ತೀವೋ ಅದನ್ನೇ ಮಾಡೋದು, ಅದನ್ನೇ ಕಲಿಯೋದು ಅಂತ ಅಂತಾರಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು. ಸೊ ನಾನು ಬೆಳಗ್ಗೆ ಬೇಗ ಎದ್ದು, ಸೊ ಹೇಳಿದ್ದಲ್ವಾ ನಿನ್ನೆ ವ್ಲಾಗಲ್ಲೇ, ಸೊ ನಮ್ಮ ಮನೆಗೆ ವಾಪಸ್ ಹೊರಡ್ತಾ ಇದ್ದೀನಿ. ಸೊ ಗೈಸ್, ನನ್ನ ಐಟಮ್ ಬಂದು ಇನ್ನೂ ಆಲ್ಮೋಸ್ಟ್ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಬಿಕಾಸ್ ಯಾಕಂತ ಅಂದರೆ ನಿನ್ನೆ ನಾವೆಲ್ಲ ಬಂದು ಸ್ವಲ್ಪ ಲೇಟ್ ಆಗೋಯ್ತು ಮೂವಿ ಎಲ್ಲ ಮುಗಿಸ್ಕೊಂಡು. ಸೊ ನಿನ್ನೆ ವ್ಲಾಗ್ ಯಾರ್ಯಾರು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ನನ್ನ ಐಟಮ್ಗಳು ಇಲ್ಲೊಂದು ಸ್ವಲ್ಪ ಮತ್ತು ಅಲ್ಲಿ ರೂಮಲ್ಲಿ ಒಂದು ಸ್ವಲ್ಪ ಇದ್ದಾವೆ. ಸೊ ಅದನ್ನೆಲ್ಲ ಇವಾಗ ಬೇಗ ಪ್ಯಾಕ್ ಮಾಡ್ಕೋಬೇಕು. ಆಮೇಲೆ ನಾನು ನನ್ನ ಫೋನೇ ಚಾರ್ಜ್ ಹಾಕೋದಿಲ್ಲ ಫಸ್ಟ್ ಆಫ್ ಆಲು. ಸೊ ಫೋನ್ನ ಕೂಡ ಚಾರ್ಜ್ ಹಾಕಿದ್ದೀನಿ. ನಾವು ನಿನ್ನೆ ನೈಟ್ ಮಲಗಿದ್ದು. ಸೊ ಗೈಸ್, ನಿನ್ನೆ ನೈಟು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗೋಯಿತು. ಲೈಕ್ 11 ಚಿಲ್ಲರೆ ಆಯಿತು. ಸೊ ನಾವು ಊಟ ಮಾಡಿ ಮಲ್ಕೊಂಡಿದ್ದು 12 ಗಂಟೆ ಆಯಿತು. ಅದಾದಮೇಲೆ ಸೊ ನಾನೆಲ್ಲ ಎಡಿಟ್ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಷ್ಟೊತ್ತಿಗೆ 1:15 2 ಗಂಟೆ ಆಗಿತ್ತು. ಆಮೇಲೆ ಬೆಳಗ್ಗೆನೇ 6 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಸೊ 6 ಗಂಟೆಗೆ ಎದ್ದು ಅಲ್ಲಿ ಅರ್ಧ ಗಂಟೆ ಮಲ್ಕೊಂಡ್ಮೇಲೆ ನಿದ್ದೆ ಬರ್ತೈತೆ. ಸೊ ನಿದ್ದೆಗಣ್ಣಲ್ಲೇ ಒಂದು ಸ್ವಲ್ಪ ಹೊತ್ತು ಎಡಿಟ್ ಮಾಡಿಕೊಂಡು, ಸೊ ಇವಾಗ ಅರ್ಧ ವೀಡಿಯೋ ಆಲ್ಮೋಸ್ಟ್ ಎಡಿಟ್ ಆಗಿದೆ. ಸೊ ಇವಾಗ ನಾನು ಬೇಗ ರೆಡಿಯಾಗಿ ಸೊ ನನ್ನ ಐಟಮ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಹೊರಡಬೇಕು ಗೈಸ್. ಆನ್ ದ ವೇ ಅಲ್ಲಿ ಆ ಮನೆಗೆ ಹೋದಾದ್ಮೇಲೆ ಇನ್ನು ಮಿಕ್ಕಿರೋ ಪಾರ್ಟ್ ಏನಿದೆಯೋ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಬೇಗ ನಾನು ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಗೈಸ್. ಇಲ್ಲೊಂದು ಅಲ್ಲೊಂದು ಎಲ್ಲ ಕಡೆ ಒಂದೊಂದು ಐಟಮ್ ಹೋಗ್ಬಿಟ್ಟಿದೆ. ಇನ್ನೂ ಎಲ್ಲರೂ ಮಲಗಿದ್ದಾರೆ. ಸೊ ಬನ್ನಿ ಗೈಸ್, ಐಟಮ್ ಎಲ್ಲ ಫಸ್ಟ್ ಪ್ಯಾಕ್ ಮಾಡ್ಕೊಬಿಡೋಣ ಗೈಸ್. ಇವಾಗ ನನ್ನ ಲಗೇಜ್ ಗೈಸ್, ನನ್ನ ಐಟಮ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಇವಾಗ ಹೊರಟಿದ್ದೀನಿ. ಸೊ ನೋಡಬೇಕು, ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಮರ್ತಿದ್ರೆ ಬಂದಾಗ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡಿ ಯಾರು ಓಡಾಡ್ತಾರೆ, ನಾವು ಹೊರಟು ಸೊ ನಮ್ಮ ಲೈಟು ಮತ್ತು ಲಗೇಜ್ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ ಇವಾಗ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ನನಗೆ ಬ್ರಿಡ್ಜಿನ ಡ್ರಾಪ್ ಮಾಡಬೇಕು ಗೈಸ್. ಆನ್ ದ ವೇ ಅಲ್ಲಿ ಪ್ರಜಿನೂ ಡ್ರಾಪ್ ಮಾಡಿ ಸೊ ನಾನು ಮನೆಗೆ ಬಂದಿದ್ದೀನಿ. ಸೊ ನನಗೂ ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ ಗೈಸ್, ಅದಕ್ಕೋಸ್ಕರ ನಾನು ನನ್ನ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಇವಾಗ ಟಿಫನ್ ಮಾಡೋಣ ಅಂತ ನಾನು ಕೂತ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಟಿಫನ್ ಬಂದು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮತ್ತು ಇನ್ನೊಂದು ಏನೋ ನುಗ್ಗೆಕಾಯಿ ಗೊಜ್ಜು ಮಾಡೋರೆ, ಫ್ರೈಯಾ. ಸೊ ನುಗ್ಗೆಕಾಯಿ ಫ್ರೈ ಮಾಡಿದ್ದಾರೆ. ಸೊ ಇದನ್ನೆಲ್ಲ ತಿಂದು ನಾನು ಔಟ್ಸೈಡ್ ಹೋಗಬೇಕು. ಇವ್ರು ನೋಡ್ರಿ, ನಾನು ಮಾತಾಡ್ತೀನಲ್ಲ, ಸೊ ಅದನ್ನ ನೋಡ್ಕೊಂಡು ಇವನು ಗಾಯ್ಸ್ ಅನ್ನೋಕ್ಕೂ ಬರಲ್ಲ, ತಾಯ್ಸ್ ಅನ್ಕೊ ಬರ್ತಾನೆ. ಸೊ ಇವಾಗ ನಾನು ಬೇಗ ಟಿಫನ್ ಮಾಡಿಕೊಂಡು ಹೊರಡ್ಬೇಕು ಗೈಸ್. ಅಲ್ಲಿ ಔಟ್ಸೈಡ್ ಒಂದು ವರ್ಕ್ ಇದೆ, ಸೊ ಅದನ್ನ ಮುಗಿಸ್ಕೊಂಡು ಮತ್ತೆ ನಾನು ಸಿಗ್ತೀನಿ. ಸೊ ಅಲ್ಲಿ ನಿಮ್ಮ ವ್ಲಾಗ್ ಏನು ಮಾಡೋಕ್ಕಾಗಲ್ಲ ಗೈಸ್, ಅಲ್ಲಿ ಕಂಫರ್ಟೇಬಲ್ ಇರಲ್ಲ. ಏನೋ ಸಮಾಚಾರ? ನಾನು ಇಲ್ಲ ಅಂತ ಅಂದ್ಬಿಟ್ಟು ಫುಲ್ ಅಳ್ತಾ ಇದೆ ಅಂತ. ಯಾಕೋ ಅಳ್ಬಾಡಲೆ? ಬಂದಿದ್ದೀನಿ ನೋಡು. ನಾನು 2 ದಿವಸದಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬಿಟ್ಟಿನಂತೆ. ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದ, ಎಲ್ಲಿದೆಯಲ್ಲೋ ಚಿನ್ನ, ಬಾರ್ಲೋ ಹಂಗೆಲೋ ಹಿಂಗೆಲೋ ಅಂತ ಅಂದ್ಕೊಂಡು. ಇವಾಗ ನಾನೊಂದು ಡೆಲಿವರಿ ಕೊಡಬೇಕಿತ್ತು. ಸೊ ನಮ್ಮ ದೊಡ್ಡಮ್ಮ ಅವ್ರದ್ದೇನೆ. ಸೊ ಸೀರೆ ಒಬ್ರು ಕಸ್ಟಮರ್ ಬುಕ್ ಮಾಡಿದ್ರು ಅಂತ ಕಳಿಸಿದ್ರು. ಸೊ ಕಸ್ಟಮರ್ ಕೂಡ ಬರ್ತಾ ಇದ್ದಾರೆ. ಸೊ ಡೆಲಿವರಿ ಕೊಟ್ಬಿಟ್ಟು ಹೋಗ್ಬೇಕಾಯ್ತು ಇವಾಗ ಬಂದು ಅವರು ಪಾರ್ಸಲ್ ತೊಗೊಂಡೋದ್ರು. ಸೊ ಸ್ಯಾರಿ ತೊಗೊಂಡೋದ್ರು. ಸೊ ಅಮೌಂಟ್ ಇಸ್ಕೊಂಡು ಸೊ ನಾನು ಇವಾಗ ಮತ್ತೆ ವಾಪಸ್ ಹೊರಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ಅಂದರೆ ಗೈಸ್, ನಮ್ಮ ಅಮ್ಮ ಮತ್ತು ಪಾಪುನ ಇಬ್ಬರೂ ದೇವಸ್ಥಾನದ ಹತ್ರ ಬಿಟ್ಟು ಬಂದಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಸೊ ಬನ್ನಿ ಗೈಸ್, ಅಲ್ಲಿಗೂ ಹೋಗುವ. ಸೊ ಇವಾಗ ನಾನು ಸೀರೆ ಎಲ್ಲ ಕೊಟ್ಬಿಟ್ಟು ಸೊ ವಾಪಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ ಯಾರಿದ್ದಾರೆ ಅಂತ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ತರ್ಲೆತ್ತಿ ಮಣ್ಣ ಏನೋ ಮಾಡ್ತಾವ್ ನೋಡೋದು. ನೋಡ್ರಿ, ಇವಂದೇ ಆಟ ಇಲ್ಲಿ ಚೆನ್ನಾವ್ರೆ. ಇವಂದೇ ಆಟ ಆಗೋಯ್ತು. ಯಾಕ್ಲಾ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ ನೀನು? ಯಾಕ್ಲಾ ಲೇ?
ಏನು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಹುಟ್ಟಿದೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಣೇಶನ ನೋಡ್ಬೇಕಾಯ್ತು, ಗಣೇಶನ ಆಶೀರ್ವಾದ ತಗೋಬೇಕಾಯ್ತು. ನಮ್ಮ ಅಮ್ಮಂದ ಏರಿಯಾ, ನಮ್ಮ ಅಮ್ಮಂದ ಏರಿಯಾ, ನಮ್ಮ ಅಮ್ಮ ಹುಟ್ಟು ಬೆಳೆದಿದ್ದು ನಮ್ಮ ಅಮ್ಮಂದ ಊರಿಯಾ. ಊರು ಏರಿಯಾ ಅಲ್ಲ, ಏರಿಯಾ, ಊರಲ್ಲ ಏರಿಯಾ. ಏರಿಯಾ ಊರು ಅಂದ್ರೆ ಹಳ್ಳಿ ಕಣಮ್ಮ. ನಮ್ಮ ಏರಿಯಾ ಅಂದ್ರೆ ಒಂದೇ ಏರಿಯಾ. ಇದು ದಾಸರಳ್ಳಿ ಏರಿಯಾ ಅಂದ್ರೆ ಜಾಗ. ನಮ್ಮ ಅಮ್ಮಂಗೆ ದಾಸರಳ್ಳಿಗೆ ಬಂದು ನಮ್ಮ ಅಮ್ಮಂಗೆ ಅವ್ರು ಹುಟ್ಟು ಬೆಳೆದಿರೋ ಜಾಗಕ್ಕೆ ಕರ್ಕೊಂಡ್ಬಿಟ್ರೆ ಏನೋ ಖುಷಿ ಪಟ್ಬಿಡ್ತಾರ. ಹಂಗಲ್ಲ ಕಣೋ, ನಾನ್ ಹುಟ್ಟದಾಗಿಂದ ನೋಡಿರೋ ದೇವಸ್ಥಾನ. ನಾನ್ ಎಲ್ಲೇ ಇದ್ರು ದೇವಸ್ಥಾನ ಯಾವ ತರ ಐತಿ ಅಂತ ತೋರ್ಸೋಣ. ತೋರ್ಸು. ನಾನು ಎಲ್ಲೇ ಇದ್ರು ನನ್ ಗಣೇಶ, ಆಂಜನೇಯ, ಶ್ರೀನಿವಾಸನ್ ನೋಡ್ಲೇಬೇಕು. ಮದ್ವೆ ಆಗಿದ್ದ ಜಾಗ ಬೇರೆ ಅಲ್ವಾ, ಅದಕ್ಕೆ ಮೇಡಮ್ ಅವ್ರಿಗೆ ಮದ್ವೆ ಆಗಿದ್ದ ಜಾಗ ಅಂತಾರ. ಈ ಜಾಗ ಒಂದು ನಾನು ಹುಟ್ಟದಾಗಿಂದ ನೋಡಿರೋ ಅಶ್ವತ್ಥ ಕಟ್ಟೆ ದೇವಸ್ಥಾನ ಸುತ್ತ ಹಾಕಿರೋದು. ಅವೆಲ್ಲ ಮರೆಯಕ್ಕಾಗುತ್ತಾ? ನನ್ ತವ್ರ ಮನೆ ಇಲ್ಲ, ಇದೇ ತವ್ರ ಮನೆ ನನಗೆ. ಅದಕ್ಕೆ ಇಲ್ಲಿ ಬಂದು 2 ದಿವಸ ಹೋಗೋದು ಅಷ್ಟೇ, ತಿಂಗಳಲ್ಲಿ ಒಂದ್ಸತಿ. ದೇವಸ್ಥಾನಕ್ಕೆ ಯಾಕೆ ಬಂದಿದೀವಿ ಅಂತ ಅಂದ್ರೆ, ಸೊ ನೆನೆ ನಾನು ಪ್ಲಾನ್ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಬಿಟ್ಟು. ಸೊ ನಾವು ಯಾರು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಮತ್ತೆ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಬಂದು ತುಂಬಾ ದಿವಸ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕರ್ಕೊಬಂದೆ ತುಂಬಾ ಫಂಕ್ಷನ್ಗಳು ಜಾಸ್ತಿ ಆಯ್ತು, ನಡುವೆ ದೇವಸ್ಥಾನಕ್ಕೆ ಬಂದಿರ್ಲಿಲ್ಲ. ನಮ್ಮ ಅಮ್ಮ ತುಂಬಾ ದಿವಸ ಆಗ್ಬಿಟ್ಟಿತ್ತು. ಒಬ್ಬೊಬ್ರು ಹೋಗಲ್ಲ, ಹೆದರ್ಕೋತಾರೆ. ಹೆದರ್ಕೊಳ್ಳಲ್ಲ, ಕರ್ಕೊ ಬರ್ಬೇಕಲ್ವಾ ನಾನು ಜೊತೆಲಿ ಅಂತ ಅಷ್ಟೇ. ಈ ದೇವಸ್ಥಾನದ್ದು ಒಂದು ಹಿಸ್ಟ್ರಿನೇ ಇದೆ. ಅದ್ ನಾನು ಮುಟ್ಟು ಹೇಳ್ತಾ ಇದ್ದೀನಿ, ಮಾಡೋ 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 ಅಂತ. ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಗಣೇಶ ಹಾಲು ಕುಡಿತು ಅಂತ ಟಿವಿಲಿ ಪೇಪರ್ ಎಲ್ಲ ಬಂದ್ಬಿಟ್ಟಿತ್ತು ಅವಾಗ. ಸ್ವಲ್ಪ ಹೇಳ್ತಾ ಇದ್ದೀನಿ. ನಾನು ಏನ್ ಪ್ಲಾನ್ ಮಾಡಿದೀನಿ ಗೊತ್ತಾ? ಸೊ ಇವರು ಚೈಲ್ಡ್ಹುಡ್ ಮೆಮೊರಿನ ಆದಷ್ಟು ರಿಕವರ್ ಮಾಡೋಣ, ಅದೊಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಗೆ ಈ ಟಾಪಿಕ್ ಮೇಲೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮಾಡೋದ ಬೇಡವಾ, ಅಥವಾ ಟಾಪಿಕ್ ಚೆನ್ನಾಗಿದೆ ಚೆನ್ನಾಗಿಲ್ವಾ, ಸೊ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ಅದಾದ್ಮೇಲೆ ದೇವಸ್ಥಾನದ ಒಂದು ಹಿಸ್ಟ್ರಿನೇ ಐತೆ, ನೀವು ನಂಬಲ್ಲ ಹೇಳಿದ್ರೆ. ಅವಾಗೆಲ್ಲ ಸಣ್ಣ ಹುಡುಗರಲ್ಲಿ ಗಣೇಶ ಹಾಲು ಕುಡಿತು ಅಂತ ಹೇಳೋರು. ಆ ದೇವಸ್ಥಾನ ಇದೇನೆ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಗಣೇಶನ ಪವರ್ಫುಲ್ ಏರಿಯಾ. ಹೌದು. ನೀನ್ ಯಾವ ತರ ಹೇಳಿದ್ಯಾ? ನಮ್ಮ ಏರಿಯಾ ಸೂಪರ್ ಪವರ್ಫುಲ್ ಎಲ್ಲ ನಮ್ಮ ಏರಿಯಾ. ಓಹೋ, ನಾನಿಲ್ಲ ಪೊಂಗಲ್ 5 ಗಂಟೆ ರಾತ್ರಿಗೆ ದೊಡ್ಡ ಬಸ್ಸಲ್ಲಿ ಪೊಂಗಲ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಂತಾ ಇದ್ದೆ ನಾನು. ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಮೊದಲು ಸ್ಟಾರ್ಟಿಂಗ್ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಸೊ ಗೈಸ್, ಹಂಗಿಂದ ಈ ಕಡೆ ಬಂದ್ರೆ ಸೊ ನಾಗರಕಲ್ ಕಾಣಿಸುತ್ತೆ. ಸೊ ನಾಗರಕಲ್ಲಿಂದ ಗಣಪತಿ ದೇವಸ್ಥಾನ. ನಗುವ ನಮ್ಮ ಜಮಾನ, ಓ ಗಣೇಶ, ನಗಿಸೋ ನಮ್ಮ ಜನನ, ಓ ಗಣೇಶ. ಸೊ ಗೈಸ್, ಗಣೇಶ ದೇವಸ್ಥಾನದಿಂದ ಈ ಕಡೆ ಬಂದ್ರೆ ದೊಡ್ಡದು ಮರ ಇದೆ. ಸೊ ಹಿರಿಯರು ಎಲ್ಲ ಇದ್ದಾಗ ಬೆಳೆದಿರೋ ಮರ ಇದು. ಸೊ ಇನ್ನ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಸೊ ಇದ್ರ ಹತ್ರ ಬಂದ್ರೆ ನಮ್ಗೆ ಏನು ಒಂಥರ ಒಳ್ಳೆ ವೈಬ್ ಸಿಗುತ್ತೆ ನೋಡಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ಮರ ಅಂತ ಅಂದ್ಬಿಟ್ಟಿದ್ದು ಗೈಸ್. ಅಲ್ಲಿಂದ ಹಿಂಗೆ ಬಂದ್ರೆ ಸೊ ಇಲ್ಲಿ ಆಕ್ಚುಲಿ ಏನೋ ಲೈಟ್ ಆಫ್ ಆಗಿದೆ. ಸೊ ಯಾಕೆ ಅಂತ ಅಂದ್ರೆ ಗೈಸ್, ಕ್ಲೋಸಿಂಗ್ ಟೈಮ್ ಇದು. ನಾವು ವಿಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ಅವ್ರು ಇನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನೋಡಿ ಗೈಸ್, ಇದು ಪೂರ್ವಜರು ಅಂತ ಅಂದ್ರೆ ಹಿರಿಯರು, ಅವಾಗ ನೋಡಿ ತಾರೀಕು 6/3/1950 ಆಗಿರುವಂಥದ್ದು ಇದೆ ದೇವಸ್ಥಾನ. ಇದು ತುಂಬಾ ಹಳೆಯ ದೇವಸ್ಥಾನ, ಇವಾಗ್ಲೂ ಇದೆ ಅಂತ ಅಂದ್ರೆ ಹೆಮ್ಮೆ ಪಡಬೇಕು. ಸೊ ಇಲ್ಲಿ ಮುತ್ತೋನ್ ಸ್ಟೆಪ್ಸ್ ಅಂತ ಇತ್ತು. ಸೊ ಯಾರೋ ಇಲ್ಲಿ ಚೇರ್ಗಳು ಹಾಕಿದ್ರು. ಸೊ ಆ ಟೈಮಲ್ಲಿ ಯಾರೋ ತೆಗೆದುಬಿಟ್ಟಿದ್ದಾರೆ. ಇದೂ ಅಷ್ಟೇ 1968ರಲ್ಲಿ. ಸೊ ಏನಾದರೂ ಒಳ್ಳೇದು ಇದು ಮಾಡಿರ್ತಾರಲ್ವಾ, ಸೊ ಆ ಟೈಮಲ್ಲಿ ಅವ್ರ ಹೆಸರು ಮತ್ತೆ ಬರ್ಸಿರ್ತಾರೆ. ಸೊ ಇಲ್ಲಿ ನಂದು ಹಾಕ್ಸಿದ್ರು, ಯಾರೋ ಗೊತ್ತಿಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಸೊ ಹಂಗೆ ನಾವು ಒಂದು ರೌಂಡ್ ಹಿಂಗೆ ಹಾಕೋ ಬಂದ್ರೆ ನೋಡಿ, ಇಲ್ಲೂ ಒಂದು ಮರ ಇದೆ ನೋಡಿ. ಇದು ಅಷ್ಟೇ ಎಲ್ಲಿವರೆಗೂ ಹೋಗಿದೆ ಅಂತ ಅಂದ್ರೆ, ಇದು ಎಲ್ಲ ಶಕ್ತಿ ದೇವರ ಹತ್ರ ಇರುವಂತಹ ಮರಗಳಲ್ವಾ. ಸೊ ಒಂದು ಪವರ್ಫುಲ್ ಮರ ಇವೆಲ್ಲ ನೋಡಿ. ಅದಕ್ಕೆ ಇವಾಗ್ಲೂ ಇದೆ. ಜೈ ಶ್ರೀರಾಮ್ ಅಂತ ಭಕ್ತಿಯಿಂದ ಮುಟ್ಕೊಳ್ಳಿ. ಆಮೇಲೆ ಗೈಸ್, ಅಲ್ಲಿಂದ ಈ ಕಡೆ ಬಂದ್ರೆ
ಸೊ ಇದಿದೆ ಗೈಸ್, ಸುತ್ತಾಡ್ತಾರಲ್ವಾ ಅದಿದೆ. ಅದಾದ್ಮೇಲೆ ನೋಡಿ ಮತ್ತೆ ದೇವಸ್ಥಾನ ಈ ಥರ. ಸೊ ದೇವಸ್ಥಾನ ಟೂರ್ ಈ ಥರ ಇದೆ. ಸೊ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ ಗೈಸ್, ಇವಾಗ ನಾವು ದೇವಸ್ಥಾನ ಎಲ್ಲ ಟೂರ್ ಕೊಟ್ಟಿದ್ದೀನಿ ನಿಮಗೆ. ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಗೈಸ್. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಸೊ ಗೈಸ್, ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಸೊ ವಿಡಿಯೋ ಯಾವ ಥರ ಇತ್ತು ಮತ್ತು ದೇವಸ್ಥಾನ ಯಾವ ಥರ ಇತ್ತು, ಸೊ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಫುಲ್ಲು ಡಿಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಬಾಯ್ ಗಾಯ್ಸ್.